ಯಶೋಗಾಥೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಷ್ಟೇ ಮಾತಾಡ್ತಾ ಇದ್ವಿ, ಈ ಬಾರಿ ನಿಮಗೆ ಮೋಸ್ಟ್ ಡಿಸೈರಬಲ್ ಮ್ಯಾನ್ ಅಂತ ಒಂದು ಸಮೀಕ್ಷೆ ಪ್ರಕಾರ ಬಂದಿದೆ. ಸೊ ನೀವು ಅದಕ್ಕೆ ಎಷ್ಟು ಇದರಲ್ಲಿ ಎಸ್ ಐ ಆಮ್ ಅಂತ ಅನ್ಸುತ್ತಾ? ಇಲ್ಲ, ಖಂಡಿತ ಇಲ್ಲ. ಗೊತ್ತಿಲ್ಲ, ಅದು ನನಗೆ ಆಶ್ಚರ್ಯ ಆಗುತ್ತೆ. ಅವ್ರು ಕೇಳಿದಾಗಲೂ ಅದೇ ಹೇಳಿದೆ ನನಗೆ. ಅದೇಂಗ್ ನನಗೆ ಆ ತರ ಬಂತ ಗೊತ್ತಿಲ್ಲ. ಜನರಲಿ ತುಂಬಾ ದೊಡ್ಡ ದೊಡ್ಡ ತಾರೆಯರೆಲ್ಲರೂ ಕೂಡ ಆ ಒಂದು ಲಿಸ್ಟ್ ಅಲ್ಲಿ ಇದ್ರು. ಜನಗಳ ಅಭಿಪ್ರಾಯ ಥ್ಯಾಂಕ್ಸ್ ಹೇಳ್ಬೇಕಷ್ಟೇ. ಅವ್ರಿಗೆ ನನ್ನ ಬಗ್ಗೆ ಆ ರೀತಿ ಅನ್ಕೊಂಡಿದ್ದಾರೆ, ನಾನ್ ಮೋಸ್ಟ್ ಡಿಸೈರಬಲ್ ಮ್ಯಾನ್ ಇನ್ ಕರ್ನಾಟಕ ಅಂತ. ಖುಷಿಯಾಗುತ್ತೆ ಎಲ್ಲೋ, ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಸಣ್ಣ ಸ್ಮಾಲ್ ಟೌನ್ ಇಂದ ಬಂದಿರೋ ಹುಡುಗ ನಾನು. ಎಲ್ಲಾ ಸ್ಟಾರ್ಸ್ಗಳನ್ನ ನೋಡ್ತಾ, ಎಲ್ಲಾ ಒಂದ್ ಸಿನಿಮಾ ದೊಡ್ಡ ದೊಡ್ಡ ಇವ್ರುಗಳನ್ನ ಒಬ್ಬ ಪ್ರೇಕ್ಷಕನಾಗಿ ಇಷ್ಟಪಡ್ತಾ ಬಂದಂತವನು. ಇವತ್ತು ನಾನು ಆ ಒಂದು ಸ್ಥಾನ ಆಸೆ ಪಟ್ಟು ಬಂದಿದ್ದೆ. ಅದರಲ್ಲಿ ನಂಬರ್ 1 ಅಂತ ಇವರು ಅದನ್ನ ಎಲ್ಲರ ಮಧ್ಯೆ ಸೆಲೆಕ್ಟ್ ಮಾಡಿರೋದು ಒಂದು ರೀತಿ ಖುಷಿ ಆಗುತ್ತೆ. ಒಂದು ರೀತಿ ಇದೆಲ್ಲ ಸೈಡ್ಗಿಟ್ಟು ಕೆಲಸದ ಮಾತ್ರ ಗಮನ ಕೊಡಬೇಕು. ಓಕೆ, ಆಯ್ತು, ಅವ್ರು ಹೇಳಿದ್ದಾರೆ, ಅವ್ರ ಅಭಿಪ್ರಾಯಕ್ಕೆ ನನಗೂ ಗೌರವ ಇದೆ. ಖಂಡಿತ. ಹೇಗೆ ಯಶ್ ಗಾಸಿಪ್ಸು, ಕಾಂಟ್ರವರ್ಸಿ ಇವೆಲ್ಲದರಿಂದ ಹೇಗೆ ದೂರ ಇರ್ತಾರೆ? ಎಲ್ಲೋ ಸಣ್ಣ ಪುಟ್ಟದ್ ಬಿಟ್ರೆ ಯಾವದ್ದು ಅಂತದ್ದು ಇಲ್ಲಿವರೆಗೂ ನಿಮ್ಮ ಕೆರಿಯರ್ ನಲ್ಲಿ ಅಂತದ್ದು ದೊಡ್ಡ ಒಂದು ಇದು ಆಗ್ಲಿಲ್ಲ. ಹೇಗೆ ಅದನ್ನೆಲ್ಲನೂ ಕಂಟ್ರೋಲ್ ಮಾಡಿಕೊಂಡು, ಅವಾಯ್ಡ್ ಮಾಡಿಕೊಂಡು ಹೇಗೆ ಬೆಳೀತಾ ಇದ್ದಾರೆ ಯಶ್? ಕೆಲಸ ಇದೆ, ತುಂಬಾ ಕೆಲಸ ತುಂಬಾ ಇದ್ದಾಗ ಇವೆಲ್ಲ ಕೆಲಸ ಇಲ್ದಿರೋರೇ ಮಾಡೋದೆಲ್ಲ. ಏನ್ ಮಾಡಕ್ಕಾಗತ್ತೆ? ನೀವು ಸಣ್ಣ ಪುಟ್ಟದ್ದು ಅಂದ್ರೆ ಸುಮ್ನಿದ್ರು ಕೆಲವೊಮ್ಮೆ ಮಾಡ್ತಾರೆ. ಅದನ್ನೆಲ್ಲ ಮೀರ್ಬೇಕು, ಇಗ್ನೋರ್ ಮಾಡಬೇಕು. ಕೆಲವು ಕಡೆ ಜೋಶ, ಅದರಿಂದ ಇನ್ಸ್ಪೈರ್ ಆಗಬೇಕು. ಹಂತವಾಗಿ ಬೆಳೀತಾ ಹೋದಾಗ, ನಾವು ಮೆಚುರಿಟಿ ಬರ್ತಾ ಹೋದಾಗ ಎಲ್ಲ ಇಗ್ನೋರ್ ಮಾಡ್ತಾ ಹೋಗ್ಬಿಡ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಅದು ಈ ಪಾರ್ಟ್ ಆಫ್ ದಿಸ್ ಪ್ರೊಫೆಷನ್ ಅಂತ ಅರ್ಥ ಆಗ್ಬಿಟ್ರೆ ತುಂಬಾ ಸಿಂಪಲ್. ಅರ್ಥ ಆಗುವಷ್ಟು ಬೆಳೆದಿದ್ದಾರೆ ಈಗ ಯಶ್. ಬೆಳಿಬೇಕಾಗುತ್ತೆ, ಯಾಕಂದ್ರೆ ಪಾಪ ಎಷ್ಟೋ ಜನದ ಬದುಕು ನಮ್ಮಿಂದ ಸಾಗುತ್ತೆ ಅಂದಾಗ ಅದಕ್ಕೆ ನಾವ್ಯಾಕೆ ಬೇಜಾರು ಮಾಡ್ಕೋಬೇಕು? ಪಾಪ ಮಾಡ್ಕೊಳ್ಳಿ ಅನ್ನೋ ಒಂದು ಯೋಚನೆ ಇರುತ್ತೆ. ಜೊತೆಗೆ ನಾವು ಅದನ್ನ ಒಂದು ಏನಂತಾರೆ ಹಂತವಾಗಿ ಮರಿತಾ ಇಗ್ನೋರ್ ಮಾಡ್ತಾ ಹೋದಷ್ಟು ನಾವು ಬೆಳೀತಾ ಹೋಗ್ತೀವಿ. ಅಂಡ್ ಕಾಂಟ್ರವರ್ಸಿ ನಾನು ಹೇಳೋದು ಇಲ್ಲ ಅಂತ ಇರಕ್ಕಾಗಲ್ಲ. ಪ್ರತಿಯೊಬ್ಬ ಆಕ್ಟರ್ನು ನೀವು ಹ್ಯಾಪನಿಂಗ್ ಆಗಿದ್ದಾಗ ಅದೇನೋ ಒಂದು ಬಂದೇ ಬರುತ್ತೆ. ನಾನು ಓದಲ್ಲ, ಕೇಳಲ್ಲ ಜಾಸ್ತಿ, ಒಳ್ಳೇದ್ ಮಾತ್ರ ಕೇಳ್ತೀನಿ. ನೀವ್ ಯಾವಾಗ ಬರೀ ಸುತ್ತ ಈಗ ಯಾರೋ ಬಂದೇನೋ ಹೇಳಿದ್ರೆ ನನಗೆ ಜಾಸ್ತಿ ನೆಗೆಟಿವ್ ಹೇಳ್ತೀರ, ನಾನು ದೂರ ಇದ್ಬಿಡಿ ಅನ್ಬಿಡ್ತೀನಿ. ಅವ್ರ ಬಗ್ಗೆ ಹೇಳೋದು, ಇವ್ರ ಬಗ್ಗೆ ಹೇಳೋದು, ನಾನು ಅವ್ರ ಬಗ್ಗೆ ಮಾತಾಡೋದು, ನನ್ಗೆ ಯಾರೋ ಬಂದ್ ಹಿಂಗಂದ್ರು ಅನ್ನೋದು, ಇದರಿಂದ ಇವೆಲ್ಲ ಶುರು ಆಗುತ್ತೆ. ಹೌದಾ, ಓಕೆ ಅನ್ಬಿಟ್ಟು ಬಿಟ್ಬಿಟ್ಟು ಇಗ್ನೋರ್ ಮಾಡ್ತಾ ಕೆಲಸ ಮಾಡ್ತಿದ್ರೆ ಏನು ಟೆನ್ಷನ್ ಇಲ್ಲ. ಹೌದಾ, ಓಕೆ ಅನ್ಬಿಟ್ಟು ಬಿಟ್ಬಿಟ್ಟು ಇಗ್ನೋರ್ ಮಾಡ್ತಾ ಕೆಲಸ ಮಾಡ್ತಿದ್ರೆ ಏನು ಟೆನ್ಷನ್ ಇಲ್ಲ ಅಂತ. ಓಕೆ, ಗಾಸಿಪ್ಸ್ ನ ನಿಜವಾಗ್ಲೂ ಇಷ್ಟಪಡ್ತಾರಾ ಎಷ್ಟು? ನನ್ಗೆ ಎಂಜಾಯ್ ಮಾಡುವಂತದ್ದು ಇರುತ್ತಲ್ಲ ಕೆಲವೊಂದು. ನಾನು ಮಾತಾಡೋದೇ ಇಲ್ಲ, ಯಾರ ಬಗ್ಗೆನೂ ಮಾತಾಡಲ್ಲ. ಯಾಕಂದ್ರೆ ಇನ್ನೊಬ್ಬನ ಬಗ್ಗೆ ಕೆಟ್ಟದ್ ಮಾತಾಡ್ತಿದ್ರೆ ನನ್ ಬಗ್ಗೆ ಇನ್ನೊಬ್ಬ ಯಾರೋ ಮಾತಾಡ್ತಾ ಇರ್ತಾರೆ. ಸೊ ನಾನು ನಿಮ್ ಮುಂದೆ ಇನ್ನೊಬ್ರ ಬಗ್ಗೆ ಮಾತಾಡ್ತೀನಿ ಅಂದಾಗ, ನೀವು ನನ್ನ ಜೊತೆ ಹಂಗ್ ಮಾತಾಡ್ತೀರಿ ಇನ್ನೊಬ್ರ ಬಗ್ಗೆ ಅಂದಾಗ, ನನ್ ಬಗ್ಗೆನೂ ನಾಳೆ ಇನ್ನೊಬ್ರ ಹತ್ರ ಮಾತಾಡ್ತೀರಾ. ಸೊ ಅದನ್ನ ಎಂಟರ್ಟೈನೇ ಮಾಡಲ್ಲ ನಾನು. ನನ್ಗೆ ಎಷ್ಟೋ ಜನ ಬಂದು ಹೇಳ್ತಾರೆ, ಅವ್ರು ನಿಮ್ಗೆ ಹಿಂಗಂದ್ರು, ಇವ್ರು ಹಿಂಗಂದ್ರು ಅಂತ. ಅದೆಲ್ಲ ಹೇಳಲೇಬೇಡಿ ಅಂತ. ಯಾಕಂದ್ರೆ ಎಲ್ಲಾರು ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಆಮೇಲೆ ಪ್ರತಿಯೊಬ್ಬರಿಗೂ ಅವ್ರದೇ ಅದೊಂದು ಸರ್ಕಲ್ ಇರುತ್ತೆ, ಜೀವನ ಇರುತ್ತೆ. ಇನ್ನೊಬ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಯಾವಾಗ ಗೊತ್ತಾ? ಅವ್ರಿಗೋಗಿ ಯಾರೋ ಹೇಳಿರ್ತಾರೆ, ಎಷ್ಟು ಜನ ಹಿಂಗಂದ್ರಂತೆ ಅಂತ. ಸೊ ಅವ್ರಿಗನ್ಸಿದೆ ಇವನು ಯಾರು ನನಗೆ ಹೇಳೋದಕ್ಕೆ. ಈ ತರದ್ ತಲೆ ಕೆಡಿಸ್ಕೊತಾ ಕೂತ್ರೆ ಅದು ಎಂಡೇ ಇಲ್ಲ ಅದಕ್ಕೆ. ಕರೆಕ್ಟ್. ಅದಕ್ಕೆ ಅದನ್ನೆಲ್ಲ ಇಗ್ನೋರ್ ಮಾಡಿ ಮುಂದೆ ಹೋಗ್ತಾ ಇರ್ಬೇಕು. ಓಕೆ, ತೆಲುಗಿನಿಂದ ಯಶ್ಗೆ ಆಫರ್ ಬಂದಿರೋದು ನಿಜಾನಾ? ಇಲ್ಲ, ಸುಳ್ಳು. ಸುಳ್ಳು. ತೆಲುಗು ಪ್ರೊಡ್ಯೂಸರ್ಸ್ ಯಾರೋ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಪ್ರೊಡ್ಯೂಸರ್ಸ್ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ, ಸಿನಿಮಾಗಳು ನೋಡ್ತಾ ಇದಾರೆ, ನಿಜ. ಬಟ್ ಆ ತರ ಯಾವುದು ನನ್ಗೆ ಮಾಡಿಲ್ಲ, ಅದೆಲ್ಲ ಸುಮ್ಮನೆ ಸುದ್ದಿ. ಓಕೆ, ನಿಮ್ಮ ಅಭಿಮಾನಿಗಳದೆಲ್ಲರದ್ದು ಒಂದು ಕೋರಿಕೆ ಇದೆ. ಯಾಕೆ ಎಷ್ಟು ನಮಗೆ ಹತ್ರ ಆಗ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಂತ? ಫೇಸ್ಬುಕ್ ಮತ್ತೆ ಟ್ವಿಟರ್ ಅಲ್ಲಿ ಯಶ್ ಇಲ್ಲ, ಯಾಕೆ ಯಶ್ಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಅಂತ ಅನಿಸ್ತಿದ್ಯಾ, ಅಥವಾ ಅದರಿಂದ ದುಷ್ಪರಿಣಾಮಗಳೇ ಜಾಸ್ತಿ ಇದೆ, ಬೇಡಪ್ಪ ದೂರ ಇರೋಣ ಅಂತ ಇದಾರಾ? ಇಲ್ಲ, ಹಾಗಲ್ಲ. ಏನಂದ್ರೆ ನನ್ನ ನೇಚರ್ ಹೆಂಗೆ ಅಂದ್ರೆ ತುಂಬಾ ಕಷ್ಟ ನನಗೆ. ನಾನು ಹಿಂಗ್ ಮಾಡಿದೆ, ನಾನು ಅದನ್ನ ಮಾಡಿದೆ, ಇದನ್ ಮಾಡಿದೆ ಅಂತ ಹೇಳ್ಕೊಡೋ ನೇಚರ್ ನಂದಲ್ಲ. ಸುಮಾರು ಸಲ ಟ್ರೈ ಮಾಡಿದೀನಿ, ಕಷ್ಟಪಟ್ಟು ಹಿಂಗೆ ಎಲ್ಲ ಫೋರ್ಸ್ ಮಾಡಿ ಇದ್ ಮಾಡಿ. ಒಂದಿನ ಹೇಳ್ತೀನಿ ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಮತ್ತೇನೋ ಅಂತ, ಮಾನ್ಯ ದಿನಕ್ಕೆ ನನಗೆ ಅದೇನೋ ಸ್ವಲ್ಪ ನಾನೇ ಹೇಳ್ಕೊತಾ ಇದ್ದೀನಿ ತುಂಬಾ ಅನ್ನೋ ತರ ಫೀಲ್ ಆಗ್ಬಿಡುತ್ತೆ. ಅದು ನನ್ನ ನೇಚರ್ಗೆ ಸೆಟ್ ಆಗಲ್ಲ. ಅಂಡ್ ಅದಕ್ಕಿಂತ ಹೆಚ್ಚಾಗಿ ಒಂದ್ ಟೈಮಲ್ಲಿ ನನಗೆ ಸ್ವಲ್ಪ ಸಿಟ್ಟಿತ್ತು. ಎಲ್ಲ ಕುತ್ಕೊಂಡು ಮಾತಾಡ್ತಾರೆ, ಬಂದು ಇದು ಮಾಡಲ್ಲ. ಅದಕ್ಕಿಂತ ನಮ್ಮ ಆಟೋ ಡ್ರೈವರ್ಗಳು, ಹೋಟ್ಲ್ ಹುಡುಗರುಗಳು, ಪೆಟ್ರೋಲ್ ಬಂಕ್ ಹುಡುಗರುಗಳು ಬೆಳಗ್ಗೆ ಬಂದು ಪಿಕ್ಚರ್ ನೋಡ್ತಾರೆ, ಅವರು ನಿಜವಾದ ಪ್ರೇಕ್ಷಕರು, ಅವರು ನಿಜವಾದ ಅಭಿಮಾನಿಗಳು.
ಅವ್ರಿಗೆ ನಾನು ರೆಸ್ಪೆಕ್ಟ್ ಕೊಡಬೇಕು ಅಂತ ಆ ಊರಿಗೆ ಹೋಗ್ತಿದ್ದೆ, ಹಳ್ಳಿ ಜನಗಳ ಹತ್ರ ಹೋಗಿ ಇಂಟ್ರಾಕ್ಟ್ ಮಾಡಿ ಮಾತಾಡ್ತಿದ್ದೆ ಹೊರತು ಇಲ್ಲಿ ಇದು ಮಾಡ್ತಿಲ್ಲ. ಬಟ್ ಆಮೇಲೆ ಈಗಿನ ಯಂಗ್ಸ್ಟರ್ಸ್ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ತುಂಬಾ ಇದಾಗಿದ್ದಾರೆ. ಅಂಡ್ ನನಗೆ ಸುಮಾರು ಜನ ಕಂಪ್ಲೇಂಟ್ ಮಾಡ್ತೀವಿ, US ಹೋದಾಗ್ಲೂ ಅದೇ ಮೇಜರ್ ಕಂಪ್ಲೇಂಟ್ ಎಲ್ಲರದು. ನಮ್ಗೆ ಇಂಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ಇದಿಲ್ಲ ಸರ್, ನಮ್ಗೆ ಇಲ್ಲಿ ಬೇಕು ಅಂತ ಹೇಳ್ತೀವಿ, ನೀವು ಸೋಷಿಯಲ್ ಮೀಡಿಯಲ್ಲಿ ಇಲ್ಲ, ನೀವೇನೋ ಮಾತಾಡ್ಬೇಕು ನಿಮ್ಗೆ ಅನ್ಸಿಕೆ ಅಂತ ಇಲ್ಲ ಮಾಡಿದೀನಿ ಅಂತ ಈಗ ಒಂದು ಪೇಜ್ ಓಪನ್ ಮಾಡಿದೀವಿ. ಯಶ್ ದಿ ರಾಕಿಂಗ್ ಸ್ಟಾರ್ ಅಂತ ನನ್ನ ಫ್ಯಾನ್ ಒಬ್ಬ ಮಾಡಿದ್ದಾರೆ. ಅದನ್ನ ನಾನು ಅಫಿಷಿಯಲ್ ಆಗಿ ಅದನ್ನ ನಾನೊಂದ್ 2-3 ನಾನು ಮಾಡ್ತಾ ಇದ್ದೀನಿ ಅದರಲ್ಲಿ, ಅದನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಒಬ್ಬ ಫ್ಯಾನ್. ಓಕೆ, ಈಗ ಎಲ್ಲರನ್ನು ಅದಕ್ಕೆ ಫೇಕ್ ಅಕೌಂಟ್ಸ್ ಇದೆಯಂತೆ. ಹೌದು ಹೌದು. ಬಟ್ ಹೇಗೆ ನಿಮ್ದು ಅನ್ನೋಂತ ಅಫಿಷಿಯಲ್ ನ ಹೇಗೆ ಅವ್ರು ಫಾಲೋ ಮಾಡಬಹುದು? ಯಶ್ ದಿ ರಾಕಿಂಗ್ ಸ್ಟಾರ್ ಅಂತ ಮಾಡಿದೆ ನಾನು. ಓಕೆ, ಯಾವ ಫೋಟೋ ಇರುತ್ತೆ ಅದರಲ್ಲಿ ನಿಮ್ಮದು? ಗಜಕೇಸರಿ ಇದೆ, ಬೇಕಾದ್ರೆ ನಾನು ಚೇಂಜ್ ಮಾಡಿಸ್ತೀನಿ ಅದರ ನಂದು ಫೋಟೋ. ಮೊನ್ನೆ US ಹೋದಾಗ ನಾನು ಅದರಲ್ಲೇ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿದೆ. ಸೊ US ಅಲ್ಲಿ ಸ್ಪೆಷಲಿ US ಅಂತಲ್ಲ, ಅಬ್ರಾಡ್ ಅಲ್ಲಿ ಇರೋರು ಎಲ್ಲರೂ ದೊಡ್ಡ ಕಂಪ್ಲೇಂಟ್ ನನಗೆ, ನೀವ್ ಇದ್ ಮಾಡಲ್ಲ ಅಂತ. ಇನ್ಮೇಲೆ ಮಾಡ್ತೀನಿ ನಾನು. ತುಂಬಾ ಇದಾಗಿಲ್ದೇ ಇರ್ಬೋದು, ಟ್ರೈ ಮಾಡ್ತೀನಿ. ಓಕೆ, US ಅಲ್ಲಿ ನಿಮ್ಗೆ ಒಂದು ನೀವು ಪ್ರಮೋಷನಲ್ ಪ್ರೆಸ್ ಮೀಟ್ ಮಾಡಿದಾಗ ನಿಮ್ಗೆ ತುಂಬಾ ಕೇಳಿ ಬಂದಿದ್ದು ಜನರಿಂದ ಯಾವ ತರದ ಒಂದು ಕಾಂಪ್ಲಿಮೆಂಟ್ ಸಿಕ್ತು, ಅಥವಾ ಯಾವ ತರದ ಒಂದು ಬೇಡದ ಅಯ್ಯೋ ಇದು ಯಾಕಪ್ಪ ಬಂತು ಅಂತ ಅನ್ಸಿದ್ದು? ಇಲ್ಲ, ಏನಿಲ್ಲ, ಅಲ್ಲೆಲ್ಲರದು ಒಂದೇ ಕೋರಿಕೆ, ವೈಲೆನ್ಸ್ ಇರಬಾರದು ಅನ್ನೋದಷ್ಟೇ. ಬಿಟ್ರೆ ಇನ್ನೇನು ಇಲ್ಲ, ಎಲ್ಲ ತುಂಬಾ ಚೆನ್ನಾಗಿದೆ ಸರ್, ಕನ್ನಡ ಸಿನಿಮಾ ಬರ್ಬೇಕು ಸರ್, ಎಲ್ಲ ಒಳ್ಳೊಳ್ಳೆ ಹೀರೋಗಳಿದ್ದಾರೆ ಸರ್, ಇವಾಗ ನಮಗೆ ಖುಷಿ ಆಗುತ್ತೆ ಸರ್ ನೋಡೋದಕ್ಕೆ, ನೀವು ಹಾಕಿ ಸರ್ ನಾವು ನೋಡ್ತೀವಿ, ನಾವೇ ಕರ್ಕೊಂಬಂದು ತೋರಿಸ್ತೀವಿ, 2-2 ಸಲ ನೋಡ್ತೀವಿ, 3-3 ಸಲ ನೋಡ್ತೀವಿ, ಕರೆಕ್ಟ್ ಇದ್ ಮಾಡಿ ಅಂತ. ಸೊ ಕ್ರೌಡ್ ಅಲ್ಲಿ ಅಷ್ಟೊಂದ್ ಜನ ಬಂದು ಕ್ರೌಡ್ ಸೇರಿದ್ರು, ಕಾಯ್ತಾ ಇದ್ರು, ಡ್ಯಾನ್ಸ್ ಮಾಡ್ತಿದ್ರು ಥಿಯೇಟರ್ ಅಲ್ಲಿ ಅವ್ರು. ಆಕ್ಚುಲಿ ಶೋ ನೋಡಿಬೇಕು, ಮಾಮೂಲಿ ನಿಮ್ಗೆ ಸಿಂಗಲ್ಸ್ ನೋಡ್ತಾ ಇದಾರೆ. ಆಕ್ಚುಲಿ ಏನು ಹೊರದೇಶದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಈಗಷ್ಟೇ ನಮ್ಮ ಒಂದು ಶೋ ಅಲ್ಲಿ ಬರ್ತಾ ಇದೆ, ಆ ವಿಜುವಲ್ಸ್ ನೀವು ನೋಡಬಹುದು. ಅಲ್ಲಿ ಎಲ್ಲ ಬಂದು ವೇಟ್ ಮಾಡ್ತಾ ಇರೋದು ನೆಕ್ಸ್ಟ್ ಶೋಗೆ, ಅದು ಅಷ್ಟು ಜನ ಬಂದು ವೇಟ್ ಮಾಡ್ತಾ ಇದ್ರು. ಅಂಡ್ ತುಂಬಾ ದೂರದಿಂದ ಬಂದಿದ್ರು ಎಲ್ಲ, ಎಷ್ಟೋ ಜನ ಸುಮಾರು ವರ್ಷದಿಂದ ಹೋದವ್ರು ಇದಾರೆ, ಇನ್ ಕೆಲವ್ರು ಇತ್ತೀಚೆಗೆ ಹೋದವ್ರು, ನನ್ನ ಸಿನಿಮಾ ಎಲ್ಲ ನೋಡಿ ಹೋದಂತವ್ರು ಇದಾರೆ. ಅಯ್ಯೋ ಬಾ ಸಿನಿಮಾ ಎಲ್ಲ ಮಿಸ್ ಮಾಡ್ಕೋತಾ ಇದ್ವಿ, ಸೂಪರ್ ಬಂದಿದ್ ಒಳ್ಳೇದಾಯ್ತು, ಇಲ್ಲಿ ಹಾಕಿ ನಾವುಗಳೇ ಬಿಡಲ್ಲ, ನಾವೇ ನಿಂತ್ಕೊಂಡು ಮಾಡಿಸ್ತೀವಿ, ಕಟೌಟ್ ಕಳಿಸ್ಬಿಡಿ, ಯಾರು ಹಾಕ್ಬಿಡ್ತೀವಿ, ಎಲ್ಲ ಮೆಜೆಸ್ಟಿಕ್ ಸ್ಟೈಲ್ ಅಲ್ಲಿ ಮಾಡ್ಬಿಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ಖುಷಿ ಆಯ್ತು ಅದನ್ನ ನೋಡಿ. ಆಕ್ಚುಲಿ ಅದು ಸಿಂಗಲ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಇತ್ತು ನಮ್ಗೆ ಅಲ್ಲಿ. ಇಲ್ಲಿ ಹೆಂಗ್ ನಾವು ಮೆಜೆಸ್ಟಿಕ್ ಅಲ್ಲಿ ಎಂಜಾಯ್ ಮಾಡ್ತಾರೆ ಆ ತರ ಸಾಂಗ್ ಬಂದಾಗೆಲ್ಲ ಎದ್ದು ಕುಣಿದು ಡ್ಯಾನ್ಸ್ ಮಾಡಿ, ಲೇಡೀಸ್ ಎಲ್ಲ ಒಂದೊಂದು ಗ್ಯಾಂಗ್ ಕುಣಿತಾ ಇದ್ರು. ಯಾವ ಹಾಡಿಗೆ ಜಾಸ್ತಿ ಕುಣಿತಾ ಇದ್ರು? ಎಲ್ಲ ಹಾಡ್ ಬಂದ್ರೆ ಕುಣಿದ್ದು, ಡೈಲಾಗ್ಗಳಿಗೆ ಚಪ್ಪಾಳೆ ಸಿಳ್ಳೆ. ಇದು ಸುನಿ ಟಪಕ್ ಸಾಂಗ್ ಜಾಸ್ತಿ ಕುಣಿತಾ ಇದ್ರು, ಟಪಾಂಗುಜ್ಜಿ ಸಾಂಗ್ ಅಲ್ಲ, ಅದಕ್ಕೆ ಕುಣಿತಾ ಇದ್ರು. ಓಕೆ ಓಕೆ, ಒಟ್ನಲ್ಲಿ ಒಂದು ಒಳ್ಳೆ ಅನುಭವ ಆಯ್ತು ಅಂತ. ಖಂಡಿತ, ಹೊರದೇಶಕ್ಕೆ ಹೋಗಿ ಬಂದಿದ್ದು 100%. ನೆಕ್ಸ್ಟ್ ಒಂದು ಇದರಲ್ಲಿ ನೋಡುವಂತದ್ದಾದ್ರೆ, ಚಿತ್ರರಂಗ 2 ಗುಂಪುಗಳಾಗೋಗಿದೆ ಅನ್ನುವಂತ ಒಂದು ಮಾತು ಇಂಡಸ್ಟ್ರಿಯಲ್ಲಿದೆ. ಇದನ್ನ ಒಪ್ತಾರಾ ಯಶ್? ಒಪ್ಪೋದಾದ್ರೆ ಯಾವ ಗುಂಪಿನಲ್ಲಿದ್ದಾರೆ ಯಶ್? ಈ ಗುಂಪುಗಾರಿಕೆ ಮಾಡಕ್ ಇದೇನು ಏನಂತಾರೆ, ಅಂಡರ್ ವರ್ಲ್ಡ್ ಇದು. ಅಲ್ಲ, ಬಟ್ ಸೋಷಿಯಲ್ ನೆಟ್ವರ್ಕ್ ಅಲ್ಲಂತೂ ನಡೀತಾ ಇದೆ 100%. ಅದೇನಾಗುತ್ತೆ, ನಮ್ಮ ಗ್ಯಾಂಗು ನಿಮ್ಮ ಗ್ಯಾಂಗು ಅಂತ ಸ್ಟಾರ್ಸ್ ನಡುವೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಸೋಷಿಯಲ್ ನೆಟ್ವರ್ಕ್ ಅಲ್ಲಂತೂ ಅಭಿಮಾನಿಗಳ ನಡುವೆನೆ ಆ ಒಂದು ಅಂತರ ಇದೆ. ಅದೇನಾಗುತ್ತೆ, ಇಲ್ಲಿ ಮಾಧ್ಯಮದಲ್ಲಿ ಏನ್ ಮೆಸೇಜ್ ಹೋಗುತ್ತೆ ಅದು ಮುಖ್ಯ. ತಪ್ಪು ತಿಳ್ಕೊಬಿಡಿ ನಾನು ಹೇಳೋದು, ತುಂಬಾ ಜವಾಬ್ದಾರಿಯುತ ಮಾಧ್ಯಮ ಇದು. ನೀವೇನ್ ಹೇಳಿದ್ರು ನಂಬ್ತಾರೆ, ನಿಮ್ಮ ಅನಿಸಿಕೆ ಅಂತ ಒಂದು ವ್ಯಕ್ತ ಆಗುತ್ತೆ. ನಾನು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಒನ್ ಪರ್ಟಿಕ್ಯುಲರ್ ಚಾನೆಲ್ ಅವ್ರ ಇದು ಅಂತ. ಸೊ ಯಾವ್ದೋ ಒಂದು ವಿಷಯ ಈ ತರ ಇರ್ಬೋದಾ ಅಂತ ಒಂದು ವಿಜುವಲ್ ಬಂದಾಗ, ಹಿಂಗ್ ನಡೀತಾ ಇರ್ಬೋದಾ ಇದ್ರಲ್ಲಿ ಬಂದಾಗ ಅದನ್ನ ನಂಬ್ಕೋತಾರೆ. ಅದು ಪ್ರತಿಯೊಬ್ಬರಿಗೂ ಇದ್ದೇ ಇರ್ತಾರೆ. ಯಾರೋ ಇನ್ನೊಂದು ಕೆಲಸ ಮಾಡ್ತಿದ್ದಾಗ ಅದಕ್ಕೆ ಉಲ್ಟಾ ಹೋಗೋರು, ಅಥವಾ ಇವನೇನ ಮಹಾ ಅನ್ನೋರು, ಇವನ್ ಹಿಂಗೆ ಹಂಗೇನು, ಎಲ್ಲಾ ಫೀಲ್ಡ್ ಅಲ್ಲೂ ಇದ್ದೇ ಇರ್ತಾರೆ. ಅಂತವ್ರು ಇರಬೇಕು. ಪುರಂದರದಾಸರು ಒಂದಿದೆ, ನಿಂದಕರಿರಬೇಕಿರಬೇಕು, ಹಂದಿ ಇದ್ದರೆ ಕೇರಿ ಹಂಗೆ ಶುದ್ಧವ ಹಂಗೆ, ನಿಂದಕರಿರಬೇಕಿರಬೇಕು ಅಂತ. ಸೊ ನಮ್ಮ ಬಗ್ಗೆ ಕೆಟ್ಟದ್ ಮಾತಾಡೋರು ಅವರು ಇರಬೇಕು. ಹಂದಿ ಇದ್ರೆ ಎಲ್ಲ ಗಲೀಜ್ ಕ್ಲೀನ್ ಮಾಡ್ಬಿಡುತ್ತಂತೆ ಕೇರಿನ. ನಿಜವಾಗ್ಲೂ ಯಶ್ಗೆ ಈ ಮಾತುಗಳು ಸೂಟ್ ಆಗತ್ತೋ ಇಲ್ವೋ? ಅಲ್ಲ, ನೀವು ಇಷ್ಟೊಂದು ಪುಸ್ತಕಗಳದ್ದು ನಾಟಕದಲ್ಲಿ ಡ್ರಾಮಾಗಳಲ್ಲಿ ಮಾಡಿದ್ವಿ. ಸತ್ತವರ ನೆರಳು ಅಂತ ನಾಟಕ ಮಾಡಿದೀವಿ. ಆ ನಾಟಕದಲ್ಲಿ ಕೀರ್ತನೆಗಳು ಅಂತ ಬರುತ್ತೆ. ಸೊ ಅದರಲ್ಲಿ ಅದ್ ನನ್ಗೆ ತುಂಬಾ ಯಾವಾಗ್ಲೂ ಅನ್ನಿಸ್ತಾ ಇರುತ್ತೆ, ಇರ್ಬೇಕು ಯಾರಾದ್ರೂ ನಮ್ಮ ಬಗ್ಗೆ ಕೆಟ್ಟದ್ ಮಾತಾಡ್ಬೇಕು. ಆ ಕರ್ಮಗಳು ಪಾಪಗಳೆಲ್ಲ ಹೊತ್ಕೊಂಡು ಹೋಗ್ಬಿಡ್ತಾರ. ಸಡನ್ ಆಗಿ ಎಲ್ಲಿಗೋ ಓದಂಗಾಯ್ತು, ನೆನಪಾಯ್ತು ಸ್ಕೂಲ್ ಡೇಸ್ ಅಲ್ಲಿ ಓದಿದ್ದೆ ಪದಗಳೆಲ್ಲ, ಇವೆಲ್ಲ ಕೀರ್ತನೆಗಳೆಲ್ಲ ನೆನಪಾಗ್ಬೇಕು. ಪುಸ್ತಕಗಳೆಲ್ಲ ತುಂಬಾ ಓದ್ತಾರಾ ಯಶ್? ಓದ್ತಾ ಇರ್ತೇನೆ. ಯಾರ ಪುಸ್ತಕಗಳು ಜಾಸ್ತಿ ಇಷ್ಟ ಆಗತ್ತೆ? ಎಲ್ಲರದು. ನನ್ಗೆ ಯಾರ ಬರಹಗಳು ತುಂಬಾ ಇಷ್ಟ ಆಗತ್ತೆ?
ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಇಷ್ಟ ಆಗುತ್ತೆ. ಆಮೇಲೆ ಕೆಲವು ಪರ್ಸನಾಲಿಟಿ ಡೆವಲಪ್ಮೆಂಟ್ಗಳು ಓದ್ತಾ ಇರ್ತೀನಿ ಪುಸ್ತಕಗಳು, ನಗ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ಕೆಲವರು. ಬಟ್ ನನಗೇನೋ ಇಷ್ಟ ಅದು, ಏನೋ ಒಂದು ಪಾಸಿಟಿವ್ ಆಟಿಟ್ಯೂಡ್ ಬಗ್ಗೆ ಏನೋ ಬರೆದಿದ್ರೆ, ಅಥವಾ ಕೆಲವು ವಿಷನ್ ಬಗ್ಗೆ ಯಾರಾದರೂ ಶೇರ್ ಮಾಡಿದ್ರೆ, ಕೆಲವು ಸಾಧಿಸಿರೋ ವ್ಯಕ್ತಿಗಳ ಬಗ್ಗೆ ಓದಕ್ಕೆ ಇಷ್ಟ ಆಗುತ್ತೆ, ಅವ್ರ ಲೈಫ್ ಸ್ಟೋರಿಗಳು. ಯಾಕಂದ್ರೆ ಹೆಜ್ಜೆ ಗುರುತಿರುತ್ತೆ ಕೆಲವ್ರದ್ದು. ಈಗ ನಾವು ಸಿನಿಮಾಗಳಲ್ಲೂ ಅದನ್ನೇ ಮಾಡ್ತಾ ಇದ್ದೀವಿ. ಈಗ ನಮ್ಮಲ್ಲಿ ಎಷ್ಟು ಜನ ದೊಡ್ಡ ದೊಡ್ಡ ಡಾಕ್ಟರ್ ರಾಜ್ಕುಮಾರ್ ಆಗ್ಬೋದು, ವಿಷ್ಣುವರ್ಧನ್ ಅವರಾಗ್ಬೋದು, ಶಂಕರ್ ನಾಗ್ ಅವರು, ಅಂಬರೀಷ್ ಅಣ್ಣ ಆಗ್ಬೋದು, ಅನಂತ್ ನಾಗ್ ಅವರಾಗ್ಬೋದು, ಇವರೆಲ್ಲ ಇಂಡಸ್ಟ್ರಿನ ಆ ಟೈಮಲ್ಲಿ ಆ ಪ್ಯಾರಲ್ ಆ ಲೆವೆಲ್ಗೆ ನಿಲ್ಲಿಸ್ತವ್ರು. ಸೊ ಅವ್ರು ನೋಡಿ ಅವ್ರ ಹೆಜ್ಜೆ ಗುರುತು ಅಂತ ಬಿಟ್ಟೋಗಿರ್ತಾರೆ, ಅದನ್ನ ಫಾಲೋ ಮಾಡಿದ್ರೆ ನಾವು ಎಷ್ಟೋ ಸಕ್ಸಸ್ ಸಿಕ್ಬಿಡುತ್ತೆ. ನಾನಂತೂ ಪ್ರತಿ ಸಿನಿಮಾ ಒಂದು ಟ್ರೈ ಮಾಡ್ತಾ ಇದ್ದೀನಿ. ಫ್ಯಾನ್ ಅನ್ನೋದು ಕರ್ನಾಟಕದಲ್ಲಿ ಹೆಂಗೆ ಅಂದ್ರೆ, ಬೇರೆ ರಾಜ್ಯಗಳಲ್ಲಿ ನಾನು ನೋಡಿದೀನಿ, ಇಂಥವ್ರ ಫ್ಯಾನ್ ಅಂತ ಮನೇಲೇ ಇರ್ತಾರೆ. ಮನೆ 4 ಜನ ಅಣ್ಣ ತಮ್ಮದಿರಿದ್ರೆ ಇಬ್ರು ನಾನು ಈ ಹೀರೋ ಫ್ಯಾನು, ನಾನು ಈ ಹೀರೋ ಫ್ಯಾನು ಅಂತ ಅವ್ರವರೇ ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಕರ್ನಾಟಕದಲ್ಲಿ ನಾನು ಯಾರೋ ಒಬ್ಬ ಫ್ಯಾನ್ ಅಂತ ಹೇಳ್ಕೊಳ್ಳೋದು ಒಂದ್ ಟೈಮಲ್ಲಿ ಏನೋ ಒಂದ್ ಸ್ವಲ್ಪ ಮುಜುಗರ ಅನ್ನೋತ, ನನ್ಗೇನಿಲ್ಲಮ್ಮ ಎಲ್ಲರಿಗೂ ಇಷ್ಟ ಅನ್ನೋ ಥರದ್ದು ಒಂದು ಫೀಲ್ ಇತ್ತು. ಬಟ್ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ನಂದೊಂದು ಪುಟ್ಟ ಪ್ರಯತ್ನ, ನಾನೊಬ್ಬ ಹೀರೋ ಆಗಿ ನಾನೊಬ್ಬ ಫ್ಯಾನ್ ಆಗಿ ತೋರಿಸ್ತೀನಿ ಸಿನಿಮಾ. ನನಗೆ ಐ ಡೋಂಟ್ ಮೈಂಡ್. ನಾನು ಅಂಬರೀಷ್ ಅಣ್ಣನ್ ಸಿನಿಮಾ ಫ್ಯಾನ್ ಆಗಿ ಮಾಡಿದೀನಿ, ಶಂಕರ್ ನಾಗ್ ಅವ್ರದ್ದು ಗೂಗ್ಲಿ ಮಾಡಿದೀವಿ, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಗಜಕೇಸರಿಯಲ್ಲಿ ಮಾಡಿದೀವಿ, ವಿಷ್ಣು ಸರ್ ರಾಮಾಚಾರ್ಯ ಮಾಡ್ತಾ ಇದೀವಿ. ಅವ್ರನ್ನೆಲ್ಲ ಪ್ರೀತಿಸ್ತಾ, ಅವ್ರನ್ನೆಲ್ಲ ನೋಡ್ತಾ ಬೆಳೆದಂತವ್ರು ನಾವು, ಅವ್ರನ್ನ ಗ್ಲೋರಿಫೈ ಮಾಡೋಣ ಅನ್ನೋ ತರದ ಕೆಲಸಗಳೇ ನಡೀತಾ ಇದೆ. ಸೊ ಇವತ್ತು ಬಹಳ ಹೆಮ್ಮೆಯಿಂದ ನಾನು ಹೇಳ್ಕೊತೀನಿ, ನನ್ನ ಸುತ್ತಮುತ್ತ ತುಂಬಾ ಜನ ನೋಡ್ತಾ ಇದ್ದೀನಿ, ಆ ತರದೊಂದು ವರ್ಗ ಬರ್ತಾ ಇದೆ. ಅಂದ್ರೆ ಖುಷಿ ಪಡ್ತಾರೆ, ನಾನು ಇಂಥವ್ರ ಫ್ಯಾನ್ ಅಂತ ಹೇಳ್ಕೊಳಕ್ಕೆ. ನನ್ನೊಬ್ಬರದಲ್ಲ, ಅದು ಎಲ್ಲ ಹೀರೋಗಳ ಫ್ಯಾನ್ಸ್ ಆಗ್ಬೋದು. ಸೊ ಅದು ಚೆನ್ನಾಗಿ ಆಗ್ತಿದೆ ಇಂಡಸ್ಟ್ರಿ ಬಗ್ಗೆ. ಆ ಥರದೊಂದು ಪಾಸಿಟಿವ್ ವೈಬ್ ಓಡಾಡಿದಾಗ ಚೆನ್ನಾಗಿರುತ್ತೆ. ಗುಡ್ ಗುಡ್. ಮತ್ತೆ ನಾನು ನಿಮ್ ಜೊತೆ ಮಾತಾಡ್ತೀನಿ. ಇನ್ನು ಸ್ವಲ್ಪ ಹೊತ್ತರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ನಾನು ನಿಮ್ ಜೊತೆ ಶೇರ್ ಮಾಡೋರಿದ್ದಾರೆ ಯಶ್. ಏನಂತ ನೋಡೋಣ ಒಂದು ಸಣ್ಣ ಬ್ರೇಕ್ ನಂತರ.